ವೋಟ್ ಹಾಕೋ ಮತದಾರರ ಪ್ರಭುವೇ, ಈ ಸ್ಟೋರಿನ ನೀವು ನೋಡ್ಲೇಬೇಕು. ಎಂತೆಂತ ನಾಯಕರಿಗೆ ನೀವು ವೋಟ್ ಹಾಕಿ ಗೆಲ್ಸಿದ್ದೀರಿ ಗೊತ್ತಾ? ಈ ಸ್ಟೋರಿನ ನೋಡಿ. ವೋಟ್ ಹಾಕೋ ಮತದಾರ ಪ್ರಭುವೇ, ಈ ಸ್ಟೋರಿನ ನೀವು ನೋಡ್ಲೇಬೇಕು. ಎಂತೆಂತ ನಾಯಕರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದೀರಿ ನೋಡಿ. ನೀವು ಸಂಸದರನ್ನ ಆಯ್ಕೆ ಮಾಡಿದ್ದು ರಾಜ್ಯವನ್ನ ಪ್ರತಿನಿಧಿಸಲು. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ ಗೊತ್ತಾ? ಕೇಂದ್ರದಲ್ಲಿ ರಾಜ್ಯದ ಧ್ವನಿಯಾಗಬೇಕಿದ್ದವರ ಬಾಯಿಗೆ ಬೀಗ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಕಳಿಸಿದ್ರೆ ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಸಂಸದರು? ಪ್ರಜಾಪ್ರಭುತ್ವದ ದೇಗುಲಕ್ಕೆ ಹೋಗೋಕೆ ಸಾಹೇಬ್ರಿಗೆ ಟೈಮೇ ಇಲ್ಲ. ಒಂದೇ ಒಂದು ಅಧಿವೇಶನಕ್ಕೆ ಹಾಜರಾಗಿಲ್ಲ ಓರ್ವ ಸಂಸದ. ಆತ ಬೇರೆ ಯಾರೂ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧಿ. ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರು. ವೋಟ್ ಹಾಕುವಂತ ಮತದಾರ ಪ್ರಭುವೇ, ಈ ಸ್ಟೋರಿನ ನೀವು ನೋಡ್ಲೇಬೇಕು. ಎಂತೆಂತ ನಾಯಕರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದೀರಿ ಅನ್ನೋದು ಈಗ ನೋಡಿ. ನೀವು ಸಂಸದರನ್ನ ಆಯ್ಕೆ ಮಾಡಿದ್ದು ರಾಜ್ಯವನ್ನ ಪ್ರತಿನಿಧಿಸಲು. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ? ಕೇಂದ್ರದಲ್ಲಿ ರಾಜ್ಯದ ಧ್ವನಿಯಾಗಬೇಕಿದ್ದವರ ಬಾಯಿಗೆ ಬೀಗ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಕಳಿಸಿದ್ರೆ ಏನ್ ಮಾಡ್ತಿದ್ದಾರೆ ಅವರು? ಪ್ರಜಾಪ್ರಭುತ್ವದ ದೇಗುಲಕ್ಕೆ ಹೋಗೋಕು ಸಾಹೇಬ್ರಿಗೆ ಟೈಮ್ ಇಲ್ಲ. ಒಂದೇ ಒಂದು ಅಧಿವೇಶನಕ್ಕೂ ಕೂಡ ಹಾಜರಾಗಿಲ್ಲ ಓರ್ವ ಸಂಸದ. ಆತ ಬೇರೆ ಯಾರೂ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧಿ. ವೋಟ್ ಹಾಕೋ ಮತದಾರ ಪ್ರಭುವೇ, ಈ ಸ್ಟೋರಿನ ನೀವು ಗಮನಿಸಲೇಬೇಕು, ನೋಡ್ಲೇಬೇಕಾದಂಥದ್ದು. ಎಂತೆಂತ ನಾಯಕರಿಗೆ ವೋಟ್ ಹಾಕಿರ್ತೀರಿ, ಅವ್ರು ಗೆದ್ದಿರ್ತಾರೆ ನೋಡಿ. ಈಗ ನೀವು ಸಂಸದರನ್ನ ಆಯ್ಕೆ ಮಾಡಿದ್ದು ರಾಜ್ಯವನ್ನ ಪ್ರತಿನಿಧಿಸೋದಕ್ಕೆ. ಆದ್ರೆ ಕೇಂದ್ರದಲ್ಲಿ ರಾಜ್ಯದ ಧ್ವನಿಯಾಗಬೇಕಿದ್ದವರ ಬಾಯಿಗೆ ಬೀಗ ಹಾಕಿಕೊಳ್ಳಲಾಗಿದೆ. ಅವರೇ ಹಾಕೊಂಡಿರೋದು. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಕಳಿಸಿದ್ರೆ ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಸಂಸದರು? ಪ್ರಜಾಪ್ರಭುತ್ವದ ದೇಗುಲಕ್ಕೆ ಹೋಗ್ಬೇಕಾದವರು ಎಲ್ಲಿದ್ದಾರೆ? ಏನ್ ಮಾಡ್ತಿದ್ದಾರೆ? ಗಮನಿಸಲೇಬೇಕಾದಂತಹ ಅಂಶ ಅಲ್ವಾ ಇದು? ಒಂದೇ ಒಂದು ಅಧಿವೇಶನಕ್ಕೆ ಹಾಜರಾಗಿಲ್ಲ ಓರ್ವ ಸಂಸದ. ಆತ ಬೇರೆ ಯಾರೂ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧಿಯಾಗಿದ್ದಾರೆ. ಸಂಸತ್ನಲ್ಲಿ ರಾಜ್ಯದ ಇಬ್ಬರು ಸಂಸದರ ಕಳಪೆ ಹಾಜರಾತಿ. ರಾಜ್ಯದಾದ್ಯಂತ ಚರ್ಚೆಗೀಡಾಗ್ತಾ ಇದೆ ಇಬ್ಬರ ಕಳಪೆ ಹಾಜರಾತಿ. ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಮನಿ ಶೂನ್ಯ ಹಾಜರಾತಿಯನ್ನ ಪಡೆದುಕೊಂಡಿದ್ದಾರೆ. ಅಧಿವೇಶನದ 31 ಕಲಾಪ ನಡೆದ್ರೂ ಒಮ್ಮೆಯೂ ಕೂಡ ಹೋಗಿಲ್ವಂತೆ. ಶಭಾಷ್, ನಿಮ್ಮನ್ನು ಗೆಲ್ಸಿದ್ದಕ್ಕೂ ಸಾರ್ಥಕ. ಶೂನ್ಯ ಹಾಜರಾತಿಗೆ ಆರೋಗ್ಯ ಸಮಸ್ಯೆಯ ಕಾರಣವನ್ನ ನೀಡಿದ್ದಾರೆ. ಬೆಳಗಾವಿ ಸಂಸದೆ ಪ್ರಿಯಾಂಕ್ ಜಾರಕಿಹೊಳಿ ಇವರು ಕೂಡ ಹಾಜರಾತಿ ಇರೋದು ಕೇವಲ 41% ಮಾತ್ರ. ಬಜೆಟ್ ಅಧಿವೇಶನದ 31 ಕಲಾಪಗಳಲ್ಲಿ ಅವರು ಭಾಗಿಯಾಗಿರುವುದು 13 ಮಾತ್ರ. ಕರ್ನಾಟಕದ 3 ಸಂಸರದ್ದು 90%ಕ್ಕೂ ಅಧಿಕ ಹಾಜರಾತಿ ಇದೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದವರು. ಇನ್ನು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ, ಹಾಗೆ ಶ್ರೇಯಸ್ ಪಾಟೀಲ್ ಇವರು 3 ಕೂಡ ಹೆಚ್ಚಿನ ಹಾಜರಾತಿಯನ್ನ ಪಡೆದುಕೊಂಡಿದ್ದಾರೆ. ಸಂಸತ್ ಅಧಿವೇಶನಕ್ಕೆ ಹಾಜರಾಗಿರುವಂತವರು. ಸಂಸತ್ನಲ್ಲಿ ರಾಜ್ಯದ ಇಬ್ಬರು ಈಗ ಸಂಸದರ ಕಳಪೆ. ರಾಜ್ಯದಾದ್ಯಂತ ಇದೀಗ ಚರ್ಚೆಗೀಡಾಗ್ತಾ ಇರುವಂತದ್ದು ಇಬ್ಬರ ಕಳಪೆ ಹಾಜರಾತಿ. ಕಲಬುರಗಿ ಸಂಸದ ರಾಧಾಕೃಷ್ಣ ದೊಡ್ಮನಿ ಶೂನ್ಯ ಹಾಜರಾತಿಯನ್ನ ಪಡೆದುಕೊಂಡಿದ್ದಾರೆ. ಅಧಿವೇಶನದ 31 ಕಲಾಪ ನಡೆದ್ರೂ ಒಮ್ಮೆಯೂ ಕೂಡ ಹೋಗಿಲ್ವಂತೆ ಕಲಾಪಕ್ಕೆ. ಶೂನ್ಯ ಹಾಜರಾತಿಗೆ ಈಗ ಆರೋಗ್ಯ ಸಮಸ್ಯೆಯನ್ನ ಕಾರಣ ಅಂತ ನೀಡಿರುವಂತದ್ದು ಸಂಸದರು. ಬೆಳಗಾವಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹಾಜರಾತಿ ಇರೋದು 41%. ಈಗ ಬಜೆಟ್ ಅಧಿವೇಶನದ 31 ಕಲಾಪಗಳಲ್ಲಿ 13ರಲ್ಲಿ ಪ್ರಿಯಾಂಕಾ ಭಾಗಿಯಾಗಿರುವಂತದ್ದು. ಕರ್ನಾಟಕದ 3 ಸಂಸದರದ್ದು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ, ಹಾಗೆ ಶ್ರೇಯಸ್ ಇವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಭಾಗಿಯಾಗಿರುವಂಥದ್ದು ಸಂಸತ್ ಅಧಿವೇಶನಕ್ಕೆ ಭಾಗಿಯಾಗಿದ್ದಾರೆ. ಒಂದ್ ಕಡೆ ನೋಡಿ ಇಬ್ರು ಕಳಪೆ ಹಾಜರಾತಿಯನ್ನ ಪಡೆದುಕೊಂಡಿರುವಂಥದ್ದು, ಇನ್ನ ಮತ್ತೊಂದ್ ಕಡೆ 3 ಹೆಚ್ಚಿನ ಹಾಜರಾತಿಯನ್ನ ಪಡೆದುಕೊಂಡಿದ್ದಾರೆ. ಈ ಇಬ್ಬರು ನಾಯಕರನ್ನ ಗೆಲ್ಲಿಸಿರೋದು ಯಾಕೆ? ರಾಜ್ಯದ ಧ್ವನಿ ಆಗೋದಕ್ಕೆ, ರಾಜ್ಯದ ಸಮಸ್ಯೆಗಳನ್ನ ಹೇಳೋದಕ್ಕೆ ನಾವೆಲ್ಲರೂ ಒಂದು ಮತವನ್ನ ಹಾಕಿ ಕಳಿಸಿರ್ತಾರೆ. ಆದ್ರೆ ಇವರು ಆರೋಗ್ಯದ ಸಮಸ್ಯೆಯನ್ನ ನೀಡಿರುವಂತದ್ದು. ಪ್ರಿಯಾಂಕಾ ಜಾರಕಿಹೊಳಿ ಅವರು 31 ಕಲಾಪದಲ್ಲಿ 13 ಕಲಾಪಕ್ಕೆ ಅಟೆಂಡ್ ಆಗಿದ್ದಾರೆ.
ಕಲಾಪಕ್ಕೆ ಹೋಗುವಂಥವ್ರು ಎಲ್ಲಿದ್ದಾರೆ? ಹಾಗಿದ್ರೆ ಕ್ಷೇತ್ರ ನೋಡ್ಕೊಂಡು ಸುಮ್ಮನಾಗ್ಬಿಟ್ರ? ಗೆದ್ದಿದ್ದಾಯ್ತು ನಾವು, ಇನ್ನು ಮನೇಲಿ ಆರಾಮಾಗಿ ಗೆದ್ಬಿಡೋಣ ಅನ್ನುವಂಥ ಮನಸ್ಥಿತಿ ಇದೆಯೋ ಏನೋ ಗೊತ್ತಿಲ್ಲ. ದುರಾದೃಷ್ಟ ಅಂತಂದ್ರೆ 31 ಕಲಾಪದಲ್ಲಿ ಯಾವುದೇ ಕಲಾಪಕ್ಕೂ ಹೋಗದೆ ಇರುವಂಥದ್ದು ಇದೀಗ ರಾಧಾಕೃಷ್ಣ ದೊಡ್ಮನಿ. ಅವರು ಯಾರು ಅಲ್ಲ, ಬೇರೆ ಯಾರು ಅಲ್ಲ, AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂಬಂಧಿ. ತಂದೆ ಸತೀಶ್ ಜಾರಕಿಹೊಳಿ ಅವರು ಅತ್ಯುತ್ತಮ ಆಡಳಿತಕಾರ, ಜೊತೆಗೆ ಹೆಚ್ಚಿನ ಜನಮನ್ನಣೆಯನ್ನ ಪಡೆದುಕೊಂಡವರು. ಎಲ್ಲೇ ಹೋದ್ರೂ ಕೂಡ ಯಾವುದೇ ರೀತಿಯಾಗಿ ವಿಧಾನಸಭಾ ಕಲಾಪ ನಡೆದ್ರೆ ಅವರು ಇದ್ದೇ ಇರ್ತಾರೆ. ಆದ್ರೆ ಮಗಳು ಯಾಕೆ ಈ ರೀತಿಯಾಗಿ ತಪ್ಪಿಸ್ಕೊಂಡಿದ್ದಾರೆ? 13 ಮಾತ್ರ ಅಟೆಂಡ್ ಆಗಿರುವಂಥದ್ದು ಕಲಾಪಕ್ಕೆ. ಇನ್ನು ಇವ್ರ ಬಗ್ಗೆ ಮಾತನಾಡೋದೇ ಬೇಡ.